ಡೆಮಾಲಿಷನ್ ಮಾಡಿಬಿಟ್ಟೆ ಸರ್. ನನ್ನ ಹಸ್ಬೆಂಡ್ ಹಾರ್ಟ್ ಪೇಷೆಂಟು, ನಾ ಹುಡುಗ ಮನೆ ಹೋಗ್ಬೇಕು, ಏನು ಮಾಡಬೇಕು, ನಮ್ಮದು ಮನೇನು ನಾವು ಇರಬೇಕು ಅಂದ್ರೆ ಆ ಥರ ಮಾಡಿಬಿಟ್ಟ. UP Yogi Adityanath, they do no bulldozer. Same thing in Karnataka now it's going on. Congress government has been become bulldozer government, sir. ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಬಡವರ ಬಗ್ಗೆ ಇಲ್ಲ, ಶ್ರೀಮಂತರ ಬಗ್ಗೆ ಇದ್ದಾರೆ. ಅವರು ನಮಗೆಲ್ಲ ಮೋಸ ಮಾಡಿದ್ದಾರೆ ಸಿದ್ದರಾಮಯ್ಯ. ಸಾಮಾನ್ಯ ತಗೊಬಂದ ಕಿಲ ಹೊಡಿತಾ ಇದ್ದಾರೆ ಅಂತಾರೆ. ನಾನು ಒಳಗಡೆ ಇರ್ತೀನಿ, ಹೊಡೆದಾಕ್ಲಿ, ಬೇರೆ ದಾರಿನೇ ಇಲ್ಲ. ಅವಾಗ BDA ಪ್ರಾಪರ್ಟಿ ಇನ್ಲೀಗಲ್ ಪ್ರಾಪರ್ಟಿ ಅಂದ್ರೆ ಗೌರ್ಮೆಂಟ್ ಹೆಂಗ್ ನಮ್ಮ ಹತ್ರ ದುಡ್ಡು ತಗೊಂಡ್ರು, ಹೆಂಗ್ ನಮ್ಗೆ ರಿಜಿಸ್ಟರ್ ಮಾಡ್ಕೊಟ್ಟು, ಹೆಂಗ್ ಈ ಖಾತಾ ಮಾಡ್ಕೊಟ್ಟಿದ್ದಾರೆ ಅಂತ ತಾವೇ ಕೇಳಬೇಕು. ಇದು ಕೆಲವು ದಿನಗಳ ಹಿಂದೆ ಅಷ್ಟೇ ಬೆಂಗಳೂರಿನ ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳ ಮನೆಗಳನ್ನು ನೆಲಸಮ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎದ್ದಿತ್ತು. ಇದೇ ಪ್ರಕರಣ ಇಂದು ಬೆಂಗಳೂರಿನ ತಣಿಸಂದ್ರದಲ್ಲಿ ಸುಮಾರು 50ರಿಂದ 60 ಮನೆಗಳನ್ನು BDA ಅಧಿಕಾರಿಗಳು ನೆಲಸಮ ಮಾಡುತ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿನ ಸ್ಥಳೀಯ ಮನೆಯ ನಿವಾಸಿಗಳು ತಮ್ಮ ಅಳಲನ್ನು ತೋಡ್ಕೊಳ್ಳುತ್ತಾ ಮನೆಗಳನ್ನು ಡೆಮಾಲಿಷ್ ಮಾಡಬೇಡಿ ಎಂದು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಬನ್ನಿ ಏನು ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮೇಡಮ್, ಏನಾಗ್ತಾ ಇದೆ ಇಲ್ಲಿ? BDA ಅಧಿಕಾರಿಗಳು ತಮ್ಗೆ ಏನಾದರೂ ನೋಟಿಸ್ ಕೊಟ್ಟಿದ್ರಾ? ಏನು ನೋಟಿಸ್ ಕೊಟ್ಟಿಲ್ಲ ನಮಗೆ. ನಾವು ಇದು ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಅಲ್ಲ, ಇವ್ರಿಗೆ ನಾವು ನೋಟಿಸ್ ತೋರಿಸಿ ಅಂದರೆ ಅವರು ನೋಟಿಸನ್ನು ತೋರಿಸ್ತಾ ಇಲ್ಲ, ಏನಿಲ್ಲ. ಬರೀ ಬೆಳಗ್ಗೆ 6 ಗಂಟೆಗೆ ಬಂದುಬಿಟ್ಟು 5 ನಿಮಿಷದಲ್ಲಿ ಮನೆ ಖಾಲಿ ಮಾಡಿಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ನಾವು ಕೊಡಲ್ಲ, ನಮ್ಮ ಹತ್ರ ನಮ್ಮ ಮೇಲೆ ಇದು JCB ಆಗಿಬಿಡೋಣ, ನಮಗೆ ಏನಿಲ್ಲ, ಎಲ್ಲ ನಮ್ಮದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿರೋದು, ಏನು ನಾವು GPA ಇದು ಪ್ರಾಪರ್ಟಿಯಲ್ಲಿ ಬಂದಿಲ್ಲ. ಓಕೆ, ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಮೂರು ತಿಂಗಳಿಂದ ನಾವು ಇಲ್ಲಿ ಸ್ಟೇ ಆಗ್ತಾ ಇರೋದು. ಒಂದು ಎರಡು ತಿಂಗಳು ಆಗಿದೆ ರಿಜಿಸ್ಟರ್ ಆಗಿನು. ಇವ್ರು ಸಡನ್ ಆಗಿ ಬಂದುಬಿಟ್ಟು ಮನೆ ಖಾಲಿ ಮಾಡಿಬಿಡಿ, ಒಂದು ಅರ್ಧ ಗಂಟೆದು ಟೈಮ್ ಐತೆ ನಿಮ್ಮ ಹತ್ರ, ಮನೆ ಖಾಲಿ ಮಾಡಿಬಿಟ್ಟು ನೀವು ಹೋಗ್ಬಿಡಿ ಅಂದರೆ ನಾವು ಎಲ್ಲಿ ಹೋಗ್ಬೇಕು ಸರ್? ನಮ್ಮದು ಮಿನಿಮಮ್ ಅಂದರೆ ಒಂದು 15 to 16 ಮೆಂಬರ್ಸ್ದು ಫ್ಯಾಮಿಲಿ ಇರೋದು, ಜೊತೆಯಾಗಿ ಮಕ್ಕಳು ಇದ್ದಾವೆ. ನಾವು ಹೇಳಿದ್ದೀವಿ ನಾವು ಹೋಗಲ್ಲ, ಹೋಗೋದಿದ್ರೆ ನಮ್ಮ ಮೇಲೆ ಇಂದಾನೆ ಹೋಗ್ಬಿಡಿ. ये हमारे घर तोड़ रही GPS ले लगा को, हमें यहाँ से उतरते नहीं। हाँ, ये घर फोड़ने ये कर रही, छोटे छोटे बच्चों को ले को, पूरा सामान सभी बाहर है, कान जाना हमें ले को, वो नहीं जाते। अब हमें नहीं कहते, पूरे जने सुसाइड कर ले को, ये घर में हमें जाती, हमें सामने से खड़े रहते, पीछे से उन्होंने JCB चला रही, वैसा क्या हमें क्या धोखे की प्रॉपर्टी में आको क्या पूरा कर ले को, खा ले को, हमारे माँ बाप को ये इसकी क्या वो हार्ट पेशेंट थी, BP है, शुगर है, सब है, उन्हें सभी अंदर ही चाहिए, पूरे पेशेंट अलग है, उनके हालत जाको देखो जाओ। कौन भी बड़े से बड़ी दरख्वास्त है क्या, सामने आको मदद करो। हमें क्या भी धोखे की प्रॉपर्टी में नहीं है, हमें हिंसा रजिस्ट्रेशन ऑफिस में रजिस्ट्रेशन प्रॉपर्टी में हमें हिंसा, प्लीज़ तुम्हारे से सभी दरख्वास्त है, तुम्हारे से सभी दरख्वास्त है कि जितना जल्दी हो सके उतना जल्दी सामने आ जाओ। नहीं कहता हमारे जो भी बड़े भाई हैं उन्होंने सभी एसिड के बॉटल लेको ही उन्होंने पी लिया कहते, उन्होंने भी उनकी सब भी हमारी सबकी भी जिम्मेदारी है, हमारी गवर्नमेंट टीच लेती सो. ಇಲ್ಲ ನೋಟಿಸ್ ಏನು ಬಂದಿಲ್ಲಪ್ಪ. 10 ವರ್ಷ ಆಯಿತು ನಾವು ಮನೆ ತಗೊಳ್ಳಿ. 4 ವರ್ಷಕ್ಕೆ ಮುಂಚೆ ಬಂದು ಆ ಥರ ಕೇಳಿದ್ದು, ಅಲ್ಲ ಆಫೀಸ್ಗೆ ಬರಬೇಕು ಹೋಗಿದ್ದು. ಆಮೇಲೆ 4 ವರ್ಷನೂ ಏನು ಸೌಂಡ್ ಇಲ್ಲ, ಸೈಲೆಂಟ್ ಆಯಿತು. ಅಲ್ಲ ಆಯಿತು ಮಾ ನಿಂದು ಮನೆ ನಿಮಗೇನು ಹೇಳಿಬಿಟ್ಟ. ಇವಾಗ ಬೆಳಗ್ಗೆ ಬಂದು ಡೆಮಾಲಿಷನ್ ಮಾಡ್ತಾ ಇದೆ. ನಾನು ಕೇಳಿದೆ, ಡಾಕ್ಯುಮೆಂಟ್ಸ್ ಇದೆ, A to Z ಟ್ಯಾಕ್ಸ್ ಇದೆ, ಲಿಸ್ಟ್ ಮಾಡಿದ್ದೆ, ಮರ್ಡರ್ ಡೀಡ್ ಪೇಪರ್ ಇದೆ, ಮರ್ಡರ್ ಡೀಡ್ A to Z ಪೇಪರ್ ಇದೆಯಪ್ಪ ನನ್ನ ಹತ್ರ. ಟ್ಯಾಕ್ಸ್ ಕಟ್ಟಿದೆ, ಫುಲ್ ಟ್ಯಾಕ್ಸ್ ಅಲ್ಲಿ. ನಾನು 10 ವರ್ಷ 11 ಇಯರ್ಸ್ ಆಯಿತುಪ್ಪ ನಾನು ಬಂದು. 11 ವರ್ಷ ಆಯಿತುಪ್ಪ ನಾನು ತಗೊಂಡು. ಎಲ್ಲ ಪಕ್ಕ ಲಿಸ್ಟೇ ಮಾಡಿದೆ. ಮತ್ತು ST ಇನ್ಸ್ಪೆಕ್ಟರ್ಗೆ ಕೇಳಿದೆ, ಟೈಮ್ ಕೊಡು ಸರ್. ಇಲ್ಲಮ್ಮ ಟೈಮ್ ಕೊಡಲ್ಲಮ್ಮ ಅಂತಾರೆ, ಡೆಮಾಲಿಷನ್ ಮಾಡಿಬಿಟ್ಟೆ ಸರ್. ನನ್ನ ಹಸ್ಬೆಂಡ್ ಹಾರ್ಟ್ ಪೇಷೆಂಟು, ನಾ ಹುಡುಗ ಮನೆ ಹೋಗ್ಬೇಕು, ಏನು ಮಾಡಬೇಕು, ನಮ್ಮದು ಮನೇನು ನಾವು ಇರಬೇಕು ಅಂದ್ರೆ ಆ ಥರ ಮಾಡಿಬಿಟ್ಟ. ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಈ ಅಡ್ರೆಸ್ ಅಲ್ಲಿ ಇದೆ फुल्लागी है। कोकिल का हुआ सेम मुझे DK की जगह को बोल को DK कब्जा करने की सबसे रोड बनाने की ऐसा कर रहा है। हमारा यहाँ का MLA 15 साल हो रहा है, आज को भी गरीब को क्या हो रहा है, किधर हो रहा है, कौन भी आगो झंग को देख रहा नहीं। MLA के ऊपर रिएक्शन उठाने को चीज़ तो उन्हें आ रहा नहीं है। 15 साल से 3 टीम आज ज़्यादा हमारे मोहल्ले के अंदर
जितनी सो हमें वोटिंग करेंगे तो हमें उससे आज हमारे मोहल्ले को कैसा हुआ तो आ रहा नहीं उन्हें कांगी रखो फोना में फोना हो रही कि उधर कोकिल का भी हुआ कोकिल का होगा 20 को 2 दिन आज को भी उन्हें आगो झांकिया नहीं आज 20 को 6 दिन को घरा देता हूँ को सेंक्शन करेंगे तो वो आदमी को क्या हो रहा है कि किधर हो रहा है मालूम नहीं वोट में हमारा कौम को बहुत वक़ा हो रहा है। क्या टाइम में डेमोलिशिंग ये सुबह 6 घंटे को हुआ सो कितना कर रहा है? यहाँ है एक 60 घर के ऊपर है वो टाइम पर क्या कि गरीब ले लिया यहाँ ले को सेल डीना बना लिया रजिस्टर कर लिया वहाँ का तो अखपत्रा क्या भी हुआ नहीं कर को बोल को आदमी को ये हुआ ये आगो सेल डीट पक्का लैंडलाइट से होगा ऐसा लैंडलाइट से भी देखो ही हर चीज़ से भी है ये पेपर अरे गरीब क्या कि वाक़ा पड़ रहा कि क्या पड़ रहा कि ले लिया एक सहारा बनना घर को आज उसके ऊपर जुल्म जितने घर आप डेमोलिश होगी उनके सब वोटर आईडी सब पूरा मोहल्ले हमें खुद यहाँ के लीडर की तरफ से नहीं है हमें यहाँ कुछ सोशल वर्क हमारे टीम ही चेक है यहाँ पूरी हमें सोशल वर्क करते तो पूरे ID कार्ड आधार कार्ड राशन कार्ड पूरा बना को देने वाला हमें यहाँ MLA नहीं बनाया रहेगा हमें बनी जितने घर डेमोलिशन के पूरे डॉक्यूमेंट चाहिए पूरा है पक्का है बुलडोजर गवर्नमेंट होगी कांग्रेस ही है कांग्रेस से क्या भी हो रहा नहीं हमारा कौम अब पूरा बर्बादी हो रहा है तो कौम भी है अब उसके वास्ते कर को क्या तो बेक हमारा कौम के वास्ते एक्शन उठाना हमें जब तक एक्शन नहीं उठता जब तक कौन भी यहाँ जीता नहीं है वो जो BJP वाले कैसा कर ले जा रही वैसा इन्हों कर ले जाना का इरादा रख लिया अब ये पूरा DK का एरिया ये DK शिवकुमार बना कर गैस पूरा लेवटी है जगह अब उसे रोड़ा होना ये होना BDO वाले को खिलाना पिलाना पूरा उनका हाथ होना चाहिए गवर्नमेंट क्या भी नहीं कर सकती हमला जरा उसके वास्ते हमारा कौम के वास्ते जरा मदद करो ವಿತೌಟ್ ನೋಟಿಸ್ ನಮಗೆ ಮನೆ ಡಮಾಲಿಶ್ ಮಾಡೋಕ್ಕೆ ಬಂದಿದ್ದಾರೆ ಅಪ್ ಟು ಡೇಟ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ 3 ಮಂತ್ಸ್ ಬ್ಯಾಕ್ ನಾವು ಈ ಮನೆ ತಗೊಂಡಿರೋದು ರಿಜಿಸ್ಟರ್ಗೆ 3,90,000 ರೂಪಾಯಿ ತಗೊಂಡಿದ್ದಾರೆ ಸ್ಟಾಂಪ್ ಡ್ಯೂಟಿ ಕಟ್ಟಿದ್ದೀವಿ ಟ್ಯಾಕ್ಸ್ ನಮ್ಮ ಮೇಲೆ ಕರೆಂಟ್ ಬಿಲ್ಲು ಖಾತಾ ಎಲ್ಲ ಈ ಖಾತಾ ಎಲ್ಲ ಮಾಡಿಕೊಟ್ಟಿದ್ದಾರೆ BDA ಪ್ರಾಪರ್ಟಿ ಇನ್ಲೀಗಲ್ ಪ್ರಾಪರ್ಟಿ ಅಂದ್ರೆ ಗೌರ್ಮೆಂಟ್ ಹೆಂಗ್ ನಮ್ಮ ಹತ್ರ ದುಡ್ಡು ತಗೊಂಡ್ರು ಹೆಂಗ್ ನಮಗೆ ರಿಜಿಸ್ಟರ್ ಮಾಡಿಕೊಟ್ಟು ಹೆಂಗ್ ಈ ಖಾತಾ ಮಾಡಿಕೊಟ್ಟಿದ್ದಾರೆ ಅಂತ ತಾವೇ ಕೇಳಬೇಕು ಇದು ಸ್ಟಾಂಪ್ ಡ್ಯೂಟಿ 3,90,000 3 ತಿಂಗಳು ಮುಂಚೆ ಆಗಿರೋದು ಸರ್ 19ಗೆ ಆಗಿರೋದು ಡಾಕ್ಯುಮೆಂಟ್ ಇದೆ ಎಲ್ಲ ತಗೊಂಡು ಲಂಚ ತಗೊಂಡು ಇವ್ರಿಗೆ ಸೈಟ್ ಕೊಡ್ತಾರೆ ಆಮೇಲೆ ಇವರೇ ಬಂದು ಡೆಮಾಲಿಶ್ ಮಾಡ್ತಾರೆ ಯಾವಾಗ್ಲಿಂದ ಇಲ್ಲಿ ವಾಸ ಆಗಿದ್ದೀರಾ 3 ತಿಂಗಳಿಂದ ಸರ್ ಈ ಮನೆಯಲ್ಲಿ ವಾಸ ಆಗಿರೋದು 3 ತಿಂಗಳಿಂದ ರಿಜಿಸ್ಟರ್ ಮಾಡಿದ್ಮೇಲೆ ಈ ಮನೆಗೆ ಬಂದಿರೋದು ಹೋದ ತಿಂಗಳೇ ಖಾತಾ ಮಾಡ್ತಿರೋದು ಹೋದ ತಿಂಗಳೇ ಎಲೆಕ್ಟ್ರಿಕ್ ಬಿಲ್ ಹೆಂಗೆ ಮಾಡ್ಕೊಟ್ಬಿಟ್ರು ಇವರು ಸ್ವಲ್ಪ ತಾವು ಕೇಳಬೇಕು ಪ್ರಾಪರ್ಟಿ ಅಲ್ವಾ BDA ಪ್ರಾಪರ್ಟಿಗೆ ಯಾಕೆ ರಿಜಿಸ್ಟರ್ ಮಾಡಿದ್ದೀರಾ ಸರ್ ಒಂದ್ ದಿವಸ ಟೈಮ್ ಕೊಡಿ ಅಂತ BDA ಅವರಿಗೆ ನಾನು ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ರೆ ಕೊಡ್ತಾ ಇಲ್ಲ ಅಟ್ಲೀಸ್ಟ್ ಲೀಗಲೈಸ್ ಬಿಟ್ಬಿಡಿ ಸರ್ ಹ್ಯುಮ್ಯಾನಿಟಿ ಕೊಡ್ಬೇಕಲ್ಲ ಈ ನಮ್ಮ ಕ್ಲೈಂಟ್ ಅವ್ರು ಎಲ್ಲಿ ಹೋಗ್ಬೇಕು ಚಿಕ್ಕ ಮಕ್ಕಳಿದ್ದಾರೆ ನೋಡಿ ಆ ಚಿಕ್ಕ ಮಕ್ಕಳಿಗೆ ಅವ್ರ ಮೇಲೆ ಹತ್ಬೇಕಾ ನೋಡಿ ಸರ್ UP ನಲ್ಲಿ ಚಿಕ್ಕ ಮಕ್ಕಳು UP ನಲ್ಲಿ ನಡೀತಾ ಇತ್ತು ಬುಲ್ಡೋಸರ್ ಇಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಡೀತಾ ಇದೆ ಕಚ್ಚರ ಸರ್ಕಾರ ಆಗ್ಬಿಡ್ತಲ್ಲ DK ಶಿವಕುಮಾರ್ ಸರ್ ಇಲ್ಲಿ 3 ಎಕರೆ DK ಶಿವಕುಮಾರ್ ನೋಡಿ ಐತೆ ಸರ್ ಇಲ್ಲಿ ನೋಡಿ BDA ಪ್ರಾಪರ್ಟಿ ಅಂತ ನಮಗೆ ಗೊತ್ತಿಲ್ಲ 3 ತಿಂಗಳು ಮುಂಚೆ ನಾವು ಮನೆ ತಗೊಂಡಿದ್ದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲಿದೆ ರಿಜಿಸ್ಟರ್ ಮಾಡಿದ್ದಾರೆ 3,90,000 ಸ್ಟಾಂಪ್ ಡ್ಯೂಟಿ ನವೆಂಬರ್ 19, 2025 ನಲ್ಲಿ ಕಟ್ಟಿದ್ದೀವಿ ಇವಾಗ ಬಂದ್ಬಿಟ್ಟು ವಿತೌಟ್ ನೋಟಿಸ್ ಅವರು ಡೆಮಾಲಿಷನ್ಗೆ ಬಂದಿದ್ದಾರೆ ನಮಗೆ ಗೊತ್ತೇ ಇಲ್ಲ ಬೆಳಗ್ಗೆ ಎದ್ಬಿಟ್ಟು ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು ನಮಗೆ ಏನೋ ಗೊತ್ತಿಲ್ಲ ವಿತೌಟ್ ನೋಟಿಸ್ ಬಂದ್ಬಿಟ್ಟು ಡೆಮಾಲಿಷನ್ಗೆ ಸ್ಟಾರ್ಟ್ ಮಾಡಿ ಇವಾಗ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಇವಾಗ ನೀವು BDA ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀರಿ ಅಲ್ವಾ BDA ಪ್ರಾಪರ್ಟಿಗೆ ಯಾಕೆ ನೀವು 3,90,000 ಸ್ಟಾಂಪ್ ಡ್ಯೂಟಿ ತಗೊಂಡಿದ್ದೀರಾ ಯಾಕೆ ಈ ಖಾತಾ ಮಾಡಿಸಿದ್ದೀರಾ ಯಾಕೆ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದೀರಾ ಯಾಕೆ ನೀವು ಎಲೆಕ್ಟ್ರಿಸಿಟಿ ಎಲ್ಲ ನಮ್ಮ ಹೆಸರು ಮೇಲೆ ಮಾಡಿದ್ದೀರಾ ಈ BDA ಪ್ರಾಪರ್ಟಿ ಅಂದ್ರೆ ಅದೆಲ್ಲ ಆಗಲ್ವಾ ಸರ್ ಇವಾಗ DK ಶಿವಕುಮಾರ್ದು 6 ಎಕರ್ಸ್ ಅವ್ರದ್ದು ಪ್ರಾಪರ್ಟಿ ಇದೆ ಅವ್ರಿಗೆ ರೋಡ್ ಬೇಕು ಅಂತ ನಮ್ದು ಎಲ್ಲ ನೀವು ಡೆಮಾಲಿಷನ್ ಮಾಡ್ತಾ ಇರೋದು ಯಾಕೆ ಇದು ಮಾಡಿದ್ದೀರಾ ಹಳೇದು ನೋಡಿ ಸರ್ 20 ವರ್ಷ ಮುಂಚೆ ತಗೊಂಡಿದ್ದಾರೆ 30 ವರ್ಷ ನಮ್ಗೆ ಗೊತ್ತಿಲ್ಲ 3 ಮಂತ್ಸ್ ಮುಂಚೆ ನಾವು ಡಾಕ್ಯುಮೆಂಟ್ಸ್ ಪೊಲೀಸ್ನವ್ರು ನಮ್ಗೆ ಏನಾದ್ರು ಸರ್ ಒಬ್ಬರಲ್ಲ ಇದು ಕುಡಿಯೋದು ಫುಲ್ ಫ್ಯಾಮಿಲಿ ಸರ್ ಫುಲ್ ಫ್ಯಾಮಿಲಿ ಕುಡಿದು ಸಾಯೋದು ಇದು ಫುಲ್ ಫ್ಯಾಮಿಲಿ ಕುಡಿದು ಸಾಯೋದು ಇದು ಪೊಲೀಸರು ನಮಗೆ ಟಾರ್ಚರ್ ಮಾಡಿದ್ರೆ ನಾವು ಇದು ಕುಡಿದು ಸಾಯ್ತೀವಿ ಇದಕ್ಕೆ ಗೌರ್ಮೆಂಟ್ ಸರ್ಕಾರ ಜಿಮ್ಮೆದಾರು ಹಳೇದು ಮನೆ ಇದ್ರು ಇದಕ್ಕೆ ಹೊಣೆ BDA ಮತ್ತೆ ಪೊಲೀಸ್ ಸರ್ಕಾರ ಇದು ಏನಾದ್ರೂ ನಮಗ್ ಬಂದು ಟಚ್ ಮಾಡಿದ್ರೆ ನಾವು ಕುಡ್ದು ಎಲ್ಲ ಫ್ಯಾಮಿಲಿ ಸಾಯ್ತೀವಿ
ಇಲ್ಲಿ ಯಾರು ಹೊರಗಡೆ ಬರಲ್ಲ, ಯಾರು ಹೊರಗಡೆ ಬರಲ್ಲ. ಡೆಮಾಲಿಷನ್ ಮಾಡ್ಬಿಡ್ಲಿ, ಆಮೇಲೆ ಮಾಡ್ಬಿಡ್ಲಿ. ಏನ್ ಮಾಡ್ತೀರಾ ಮಾಡ್ಲಿ. ಏನು ಗೊತ್ತಿಲ್ಲ ಸರ್. ಬೆಳಿಗ್ಗೆ 6 ಗಂಟೆಗೆ ಬಂದು ಇದ್ದಕ್ಕಿದ್ದಂಗೆ ಎಲ್ಲ ಡೆಮಾಲಿಷನ್ ಮಾಡಕ್ ಶುರು ಮಾಡ್ಬಿಟ್ಟವ್ರೆ. ಬಂದಿರೋದು ಬೆಳಗಿಂದ ಇಷ್ಟೊಂದು ನಡೀತೈತೆ, ಇಷ್ಟೊಂದು ಮೀಡಿಯಾ ಅವ್ರು ಕವರ್ ಮಾಡ್ತವ್ರೆ. ಯಾವಾಗಿಂದ 2 ಅವರಿಂದ ಕವರ್ ಮಾಡ್ತವ್ರೆ. ಯಾರು ಬಂದ್ರು ಕೇಳಕ್ಕೆ, ಯಾರು ಬಂದ್ರು ಕೇಳಕ್ಕೆ. ಪಾಪ ನಾವಂತೂ ನಿಂತಿದೀವಿ, ಅವ್ರಿಗೆ ಏನೂ ಇಲ್ಲ, ಯಾರು ಇಲ್ಲ. ಪೊಲೀಸ್ ಬಂದ್ರು, ಸೈಡ್ ಅಲ್ಲಿ ಹಾಕಿದ್ರು, ಎಲ್ಲ ಸಾಮಾನು ಆಚೆ ಹಾಕಿದ್ರು, ಡೆಮಾಲಿಷ್ ಮಾಡವ್ರೆ ಸರ್. ಹೆಂಗೆ ನೋಟಿಸ್ ಕೊಟ್ರ? 3 ತಿಂಗಳಿಂದ ಇಲ್ಲಿದ್ದೀನಿ ಈ ಮನೆಯಲ್ಲಿ. ನೋಟಿಸ್ ಎಲ್ಲಿ ಬಂತು? ನನ್ನ ಕೈಯಲ್ಲಿ ಬಂದಿಲ್ಲ ನೋಟಿಸ್. ಏನ್ 1 ವರ್ಷ ಹಿಂದೆ ನೋಟಿಸ್ ಕೊಟ್ಟು ಇವಾಗ ಡೆಮಾಲಿಷ್ ಮಾಡೋದು ನೀವು? ಅದ್ ಕಾನೂನಾ? ಸರ್ಕಾರದಿಂದ ನಾವು ಒಂದ್ ಮಾತು ಕೇಳ್ತಾ ಇದೀವಿ. ರಿಜಿಸ್ಟರ್ ಆಫೀಸ್ ನಲ್ಲಿ ಆಫೀಸರ್ಗಳಿಗೆ ಕುತ್ತಿಸಿದಾರ ಇಲ್ಲ ಯಾರಿಗೆ ಕುತ್ತಿಸಿದಾರ? ಲಂಚ ತಗೊಳಕ್ ಕುತ್ತಿಸಿರೋದ. 3,90,000 ರೂಪಾಯಿ ರಿಜಿಸ್ಟರ್ಗೆ ತಗೊಂಡಿದ್ದಾರೆ. ನವೆಂಬರ್ 19ಗೆ ಇಲ್ಲಿಗಲ್ ಪ್ರಾಪರ್ಟಿ, BDA ಪ್ರಾಪರ್ಟಿ ಎಲ್ಲ ಹೆಂಗ ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ರು? ಏನ್ ಲಂಚ ತಗೊಳಕ್ ಕುತ್ತಿಸಿರೋದು ಅವ್ರಿಗೆ? ಕೇಳಿ ಸರ್ ತಾವು. ಸರ್ ಇವಾಗ ನಾವು ಗೌರ್ಮೆಂಟ್ ಹತ್ರ, ಗೌರ್ಮೆಂಟ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದಲ್ವಾ, ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿದ್ದು. ಸರ್ ಇದು ಪ್ರಾಪರ್ಟಿ ನಾವು ರಿಜಿಸ್ಟರ್ ಮಾಡಿ, ಅವ್ರು ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ವಾ? ಇವಾಗ 3,90,000 ಸರ್. ಏನ್ ಡಿಮ್ಯಾಂಡ್ ಇಲ್ಲ ಸರ್. ನಮ್ಮ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಅಂತ ಪ್ರಾಪರ್ಟಿ ತಗೊಂಡಿದ್ದು, ನಮ್ಮ ಪ್ರಾಪರ್ಟಿ ನಮ್ಗೆ ಬೇಕು ಸರ್. ಇವಾಗ ಇದ್ ಬಿಟ್ಟು ನಮ್ಮ ಹತ್ರ ಏನಿಲ್ಲ, ಇರೋದು ಚಿಕ್ಕ ಮನೆ ಸೇಲ್ ಮಾಡ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳಿದೆ, 22 ಜನ ಇದೆ. 22 ಜನ ನೋಡಿ ಸರ್, ಇಲ್ಲಿ ಮಾತು ನೋಡಿ ಸರ್, ಬೇಕು ನಾವು ಇಷ್ಟೇ ತಗೊಂತೀವಿ, ಇಲ್ಲ ನಾವು ಸರ್ಕಾರ ಹತ್ರ ತಗೊಂಡು ಹೋಗ್ತೀವಿ. ಇದು ನಮಗೆ 2 days ನಮಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಎಲ್ಲರ ಮೇಲೆ ನಮಗೆ ಮಾಡಬೇಕು. ಎಲ್ಲರೂ ನಾವು ಸಹಾಯಕ್ಕೆ ರೆಡಿ ಇದ್ದೀವಿ. ಎಲ್ರಿ ತಗೊಂಡು ಹೋಗ್ಬೇಕು ಈ ಚಿಕ್ಕ ಮಕ್ಕಳನ್ನ? ಎಲ್ಲಿ ತಗೊಂಡ್ ಹೋಗ್ಬೇಕು ಈ ಚಿಕ್ಕ ಮಕ್ಕಳನ್ನ? ಸರ್ 1 ನಿಮಿಷ, ನೀವು ಮಣ್ಣಾಕಿದ್ರೆ ತಾನೇ ನಮ್ಗೆ ನೋವಾಗೋದು. ಫಸ್ಟ್ ನಾವು ಆಸಿಡ್ ಕೊಡ್ಕೊಂತೀವಿ, ಆಮೇಲೆ ನೀವು ಮಣ್ಣಾಕ್ಬಿಡಿ. ಸರ್ಕಾರಗೆ ಒಳ್ಳೇದಾಗ್ಲಿ, ಮತ್ತೆ ಅದೇ ಸರ್ಕಾರ ಬರ್ಲಿ. ನಮ್ಮ ಹತ್ರ ಚಿಕ್ಕ ಮನೆ ಇತ್ತು, ಅದು ಸೆಲ್ ಮಾಡಿಬಿಟ್ಟು ಇದು ಪ್ರಾಪರ್ಟಿ ಸಿಗ್ತಾ ಇದೆ ಅಂತ ಇರೋದು ಜ್ಯುವೆಲ್ರಿ ಎಲ್ಲ ನಾವು ಇದ್ ಮಾಡಿದೀವಿ. ಎಷ್ಟು ಜನನು ಸಾಯಿದ್ರೆ ಸರ್ಕಾರನೇ ಜವಾಬ್ದಾರಿ. पूरी जिम्मेदारी इनके क्या ये कर डाली बोला छोटे 20 आदमी 22 ಜನ ಇದೆ. क्या कर ली सर? 1 ನಿಮಿಷ ಸರ್ ಕೇಳಿ. ಎಲ್ಲಿದ್ದಾರೆ ಎಲ್ಲ MLA ಎಲ್ಲರೂ ದೊಡ್ಡವರು ಎಲ್ಲಿದ್ದಾರೆ? ಓಟ್ಗೋಸ್ಕರ ಬರ್ತಾರೆ ಮನೆ ಮುಂದೆ, ಇವಾಗ ಎಲ್ಲಿದ್ದಾರೆ? ಎಲ್ಲ ಸ್ವಂತ ಮನೆ ಎಲ್ಲ ಡಿಸ್ಟ್ರಾಯ್ ಮಾಡ್ತಾ ಇದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಎಲ್ಲ ಎಷ್ಟೊಂದು ಲಕ್ಷ ನಾವು ಹಾಕಿದೀವಿ, BDAಗೆ ಇಲ್ಲ ಅಂದ್ರೆ ಯಾಕೆ ಕೊಟ್ಟಿರೋದು ಮನೆ? 3 ತಿಂಗಳೇ ಅಷ್ಟೇ ಆಗಿರೋದು. ಎಲ್ಲಿಗೆ ಹೋಗ್ಬೇಕು ನಾವು? ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ? ಯಾರು ಬರ್ತಾ ಇಲ್ಲ ಮುಂದೆ. ಈ ಮಗುದು ಮದ್ವೆ ನಾವು ಪೆಂಡಿಂಗ್ ಮಾಡ್ಬಿಟ್ಟು ಈ ಮಗುದು ಒಡವೆ ಎಲ್ಲ ಎತ್ಕೊಂಡೋಗಿ ಅಡ ಇಕ್ಬಿಟ್ಟು ನಾವು ಮನೆಗೆ ತಗೊಂಡಿರೋದು. ಈ ಮನೆ ಡೆಮಾಲಿಷನ್ ಮಾಡ್ತಾರಂದ್ರೆ ಅದು ಆಗಲ್ಲ ಸರ್. We need justice. We are not here just for standing and seeing everything. We want justice right now. We need all the big people to stand in front of us. Why is the reason this all documentaries has been given? If the like property is into like litigation, why is the reason they have taken lots of taxes and all those stuff? We are not moving away from there. If they are forcing us, they need to go upon us. We are not moving away from us. We need all the big people to come and stand in front of us. There is nothing. No. If there is no any sort of problem, then why is the reason there is Kaveri? All the everybody they are telling they are out of station. No one is here. Where we need to go? Whom we need to go ahead and say? Everybody is telling out of station. We are facing the difficulty. We are the people who are staying here. Does that mean the current government is corrupted? Does that mean the current government is corrupted? Where did we pay the 3,50,000? Where did we pay the stamp duty? Okay, why did we pay the tax? On what basis did you take the tax? If this is a BDA property, why did you take the tax? We have all the documents. What are those documents provided for? If those are forgery, doesn't the government include into the forgery? We have to raise a case against the government as well. What to do with this case? What to do now when we are homeless? They are making us homeless where we have paid everything. We have every legal document, but the lack of notice missing for us. Instead, they carried out today early morning by 6:30 and started demolishing because they know that courts will open by 10:30, 11 a.m. When they start by 11 a.m., they know that we are going to serve for
notice for them as well. Ask them what is the reason why there is all the police standing here. They said us clearly it is for the demolition of the property which is 28/1, not for 28/2. We have justified everything over here. They never said by morning 6:30 if they are stating us, you need to go ahead and place all the things out of the thing over here. We have nothing to do. We are not moving away from here. We need justice. We need all the big people to stand in front of us and to answer. Nothing was given. Within 3 months we have been purchased. We are new over here. They are sitting before 1 year they have been given us the notice. We were the person where they have come and given us the notice. We have no idea about anything. If we ask personally over there, they are stating no one gonna touch this side of property. Now why is the reason without our permission they are coming to demolish us? Within 5 minutes, do you think it's a joke? We are not moving away from here. Within 5 minutes we have nothing right now. We don't have any amount also in our hand. See, whatever we were having a savings. We are daily going ahead and paying all the EMIs and all those things to get it done. We are not moving away from all the house things are out of house right now. We have nothing to do right now. No one needs to come inside. My sister was about to get married, so we were having a small site. We sold that and we came here. We kept like all the gold, whatever it is, we kept in Manipuram, and we lended loans. Whatever we were having savings, we kept all. Now we have all the documents. Now they are saying just to leave. Now where we should go now? What are your direct demands from the government as of now? Just leave our place. That's it. Like where we should go, we kept our all half of the like things outside. Now they are trying to pull us out. So what we should do now? ನೋಟಿಸು ಸಿಕ್ಕಿಲ್ಲ, ಇನ್ಫಾರ್ಮ್ ಮಾಡಿಲ್ಲ. ಒನ್ ವೀಕ್ ಮುಂಚೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಇನ್ಫಾರ್ಮ್ ಮಾಡಿಲ್ಲ. ಇವಾಗ ಬೆಳಿಗ್ಗೆಯಿಂದ ಒಂದು ಸ್ವಲ್ಪನೇ ಹೇಳಿಲ್ಲ ಅಂತ ನಿಮ್ದು ಹೊಡಿತೀವಿ ಅಂತ, ನಿಮ್ದು ಒಂದು ವಾರ ಆದ್ಮೇಲೆ ಹೊಡಿತೀನಿ ಅಂತ ಇದ್ದಕ್ಕಿದ್ದಂಗೆ ಹೊಡಿಸಿದ್ದಾರೆ. ಒಂದು ವಸ್ತುನ ತೆಗಿಯಕ್ಕೆ ಬಿಡ್ತಾ ಇಲ್ಲ. ಎಲ್ಲಿ ಬೇಕಲ್ಲಿ ಆಗಿದ್ದೀವಿ, ಇವ್ರು ಕೊಡಿಸ್ತಾರ. ಗೌರ್ಮೆಂಟ್ ಅಂತಿದ್ದೀರಾ, ಗೌರ್ಮೆಂಟ್ ಇದೇನೋ ಮಾಡ್ತಾ ಇರೋದು. ಗೌರ್ಮೆಂಟ್ ನಮಗೆ ತಾನೇ ಇದೆ, ಪಬ್ಲಿಕ್ಕಿಗೆ ತಾನೇ ಇದೆ ಗೌರ್ಮೆಂಟು. ಮತ್ತೆ ಗೌರ್ಮೆಂಟ್ ನಮಗೆ ಏನು ಫೆಸಿಲಿಟಿ ಕೊಡ್ತಾ ಇದೆ ಈ ಥರ ಮಾಡಿದ್ರೆ? ಗೌರ್ಮೆಂಟೇ ಹೊಡಿಸ್ತಾ ಇದೆ ಅಂತಿದ್ದಾರೆ, ಮತ್ತು ಗೌರ್ಮೆಂಟ್ ಏನು ಮಾಡ್ತಾ ಇದೆ ಪಬ್ಲಿಕ್ಗೆ? ನೋಟಿಸು ಕೊಡ್ತಿಲ್ಲ. ಓನರ್ಗೆ ಫೋನ್ ಮಾಡಿದ್ರೆ ನಾನು ಹೈಕೋರ್ಟಲ್ಲಿ ಇದ್ದೀನಿ, ಲೀಗಲ್ ಅದು ಅಂತಿದ್ದಾರೆ. ಇವ್ರು ನೋಡಿದ್ರೆ ಇಲ್ಲೀಗಲ್ ಅಂತ ಇದ್ದಾರೆ. ಏನಂತ ಮಾಡಬೇಕು? ಪಬ್ಲಿಕ್ಕು ಏನು ಶ್ರೀಮಂತರ? ಏನು ಸ್ವಂತ ಮನೇನ ಇದೆಲ್ಲ? ಓನರ್ಗೆ ದಿನ ಮಂತ್ಲಿ ಪೇ ಮಾಡ್ತಾ ಇದ್ದೀವಿ. ಅಡ್ವಾನ್ಸ್ ಇದೆ, ಎಲ್ಲ ಇದೆ. ಇವಾಗ ಹೋಗ್ಬಿಟ್ರೆ ಅಡ್ವಾನ್ಸಿಗೆ ಎಲ್ಲಿದೆ? ನಾವು ಎಲ್ಲಿ ತೊಗೊಂಡು ಹೋಗ್ಬೇಕು? ಬೆಳಗ್ಗೆ 6 ಗಂಟೆಗೆ ಬಂದಿದ್ದಾರೆ. 6 ಗಂಟೆಗೆ ಬಂದು ನಾವು ಮಲ್ಕೊಂಡ್ರೆ ಮಕ್ಕಳು ಮರಿ ಎಲ್ಲ ಆಚೆ ತಗೊಂಡು ಹಾಕಿ ಡಿಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ನಾವು ಎಲ್ಲಿ ಹೋಗ್ಬೇಕು ಹೇಳಿ? ನಾವು ಬೀದಿಗೆ ಬಂದುಬಿಟ್ಟಿದ್ದಾರೆ. ನಾವು ಸೈಡ್ ತಗೊಂಡಿರೋದು ನೋಡಿ, ಎಲ್ಲ ಪೇಪರ್ ಐತೆ, ಸರ್ ನೋಡಿ. ರಿಜಿಸ್ಟರ್ ಆಗಿದೆ, ಈ ಖಾತಾ ಐತೆ, ಕಾವೇರಿ ವಾಟರ್ದು ಐತೆ, ಎಲ್ಲ ಐತೆ, ಪರ್ಪಸ್ ಎಲ್ಲ ಮಡಗಿದೆ. ನಮ್ಮ ಹತ್ರ ಪೇಪರ್ ಐತೆ. ಏನು ಈ ಥರ ಮಾಡಿದ್ರೆ ನಾವು ಎಲ್ಲಿ ಹೋಗೋದು ಹೇಳಿ ಸರ್? ನೀವು ಟ್ಯಾಕ್ಸ್ ಇದೆ, ಎಲ್ಲ ಐತೆ, ಟ್ಯಾಕ್ಸ್ ಐತೆ, ಟ್ಯಾಕ್ಸ್ ನೋಡಿ, ಟ್ಯಾಕ್ಸ್ ಐತೆ, ಈ ಖಾತಾ ಟ್ಯಾಕ್ಸ್ ಐತೆ, ಪಕ್ಕ ರಿಜಿಸ್ಟರ್ ಪೇಪರ್ ಐತೆ, ಎಲ್ಲ ಪ್ರತಿಯೊಂದು ಐತೆ ನಮ್ಮ ಹತ್ರ. ಈ ಥರ ಮಾಡಿದ್ರೆ ಎಲ್ಲಿ ಹೋಗೋದು ನಾವು? ಹೇಳಿದ ನೋಟಿಸ್ ಏನು ಕೊಟ್ಟಿಲ್ಲ ಸರ್, ನಮಗೆ ನೋಟಿಸೇ ಕೊಟ್ಟಿಲ್ಲ ಇವರು. ಸಿದ್ದರಾಮಯ್ಯ ಸರ್ಕಾರ ಬುಲ್ಡೋಸರ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬುಲ್ಡೋಸರ್ ಸರ್ಕಾರ. ಬೋಲೋ ಭೀ, ಬುಲ್ಡೋಸರ್ ಸರ್ಕಾರ ಬೋಲೋ. ಸಿದ್ದರಾಮಯ್ಯ ಸರ್ಕಾರ ಬುಲ್ಡೋಸರ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬುಲ್ಡೋಸರ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬುಲ್ಡೋಸರ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬುಲ್ಡೋಸರ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬುಲ್ಡೋಸರ್ ಸರ್ಕಾರ. ಇಲ್ಲಿ 14 ವರ್ಷದಿಂದ ನಾನು ಬಂದಿದ್ದೀನಿ ಸಲ. ಇದೇ ಏರಿಯಾಗೆ ಇರೋದು, ಇದೇ ಸಂದಿಗೆ ಇರೋದು. ನಮ್ಮ ಡಾಕ್ಯುಮೆಂಟ್ ಈ ಖಾತಾ ಇದೆ, ಟ್ಯಾಕ್ಸ್ ಪೇಡ್ ಇದೆ, ರಿಜಿಸ್ಟರ್ ಇದೆ, ಲೈಟ್ ಬಿಲ್ ಇದೆ. ಲೈಟ್ ಬಿಲ್ ಎಲ್ಲ ನಮ್ಮ ಹೆಸರು ಮೇಲೆ ಇದೆ. ಇದು ಮೋಸ ಮಾಡಿರೋದು. ನಮಗೆ ಒಂದು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. 2 ತಿಂಗಳು ಮುಂಚೆ ಏನೋ ಕೊಟ್ಟಿಲ್ಲ, ಈ ಸಾರಿ ನಾವು ಕೊಟ್ಟಿಲ್ಲ ನಮಗೆ. ಈಗ ಡೆಮಾಲಿಷ್ ಮಾಡ್ತಾ ಇದ್ದಾರಲ್ಲ, ಯಾವುದೋ ಅನಿಗಲಿ ಡೆಮಾಲಿಷ್ ಮಾಡ್ತಾ ಇದ್ದಾರಲ್ಲ, ಯಾವುದೋ ಡಾಕ್ಯುಮೆಂಟ್ ತೋರಿಸಲ್ಲ. ಚಿಕ್ಕ ಮಗುಲು ಇದ್ದಾರೆ. 6 ಗಂಟೆ ಬೆಳಗ್ಗೆ 6 ಗಂಟೆಗೆ ಸರ್ ಬಾಗಿಲು ತೆಗ್ದಿಲ್ಲ. ನಾವು ಬಾಗಿಲು ತೆಗ್ದ ಮೇಲೆ ನೋಡೋದನ್ನ ಈ ಥರ ನೋಟಿಸು ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಇದು ಡೆಮಾಲಿಷ್ ಮಾಡ್ತಾರೆ. ಇದು ಬಿಡಿಯೋದು ಜಾಗ ಹೇಳ್ತಾರೆ. ಇದು ಗುಂಡುಮಾ ಲೇಔಟ್ ಓನರು ಕ್ಯಾಶ್ ಇದೆ ಬ್ಯಾಂಕ್ ಒಳಗಡೆ. ಅವರು 1 ಪೈಸಾ ತಗೊಂಡಿಲ್ಲ.
ಲಕ್ಷ್ಮಮ್ಮನ ತಗೊಂಡಿಲ್ಲ, ಅವರೇ ದುಡ್ಡೇ ತಗೊಂಡಿಲ್ಲ. BDL ಅಂದ್ರೆ ಅವ್ರ ದುಡ್ಡೇ ತಗೊಂಡಿಲ್ಲ. ಇದು रजिस्टर कैसा करे, बीडीए की जगह कैसा रजिस्टर करे, कैसा ई खाता बनाए, कैसा टैक्स ले गवर्नमेंट को, कैसा ले टैक्स गरीबों को ले लगा को तोड़ने के वास्ते ले लगा को ये कर रही सर, ये जुल्म नहीं तो क्या भी है, जुल्म है, सरासर जुल्म. ये टारगेट बना रही सर हमारे वास्ते है, ये याद रखो. इसके बाद सोच समझ को काम करो. कलम ये हालत है. हम ना इन्फॉर्मेशन भी दे नहीं, ओनर को हमें भाड़ा दे रही, ಮೋಲ್ಡಿಂಗ್ घर फोड़ते नहीं गए. 8 ದಿವಸ ಟೈಮ್ ಕೊಡ್ತಾರೆ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ನಮ್ಮ ಸಾಮಾನು ಇಲ್ಲೇ ಇದೆ. ಲೇಬರ್ಗಳು ಎಲ್ಲೋ ಟೆಪ್ಪು ಹಿಡ್ಕೊಂಡು ಬಂದಿದ್ದಾರೆ. ಲೇಬರ್ಗಳು ಎಲ್ಲೋ ಟೆಪ್ ಬಂದು ತಗೊಬಂದಿದ್ದಾರೆ. ಸಾಮಾನೇ ತಗೊಬಂದಾಕಿಲ್ಲ, ಹೊಡಿತಾ ಇದ್ದಾರೆ ಅಂತಾರೆ. ನಾನು ಒಳಗಡೆನೇ ಇರ್ತೀನಿ, ಹೊಡೆದಾಕ್ಲಿ, ಬೇರೆ ದಾರಿನೇ ಇಲ್ಲ. ಅವಾಗ ಈಗ ಏಕಾಏಕಿ ಯಾವುದೇ ಇದು ಇಲ್ಲದೆ ಇವನ್ ಸುಪ್ರೀಂ ಕೋರ್ಟು ಕೇಸ್ನು ಇದಾಗಿತ್ತು, ಅಲ್ಲಿನೂ ಇದಾಗಿದೆ. ಏನು ಹೊಡಿಬಾರ್ದು, ಏನು ಇದು ಮಾಡಬಾರ್ದು ಜನಗಳಿಗೆ ಅಂತ. ಈಗ ಏಕಾಏಕಿ ಬಂದು ವಿತೌಟ್ ಎನಿ ಇನ್ಫಾರ್ಮೇಷನ್ಸ್ ಏನು ಇಲ್ಲದೆ ಬಂದು ಎಲ್ಲ ಬಂದು ಡೆಮೊಲಿಷನ್ಸ್ ಮಾಡ್ತಿದ್ದಾರೆ ಸರ್. ಇದು ಸರ್ಕಾರದಿಂದ ನಿಮ್ಮ ಏನು ಇಲ್ಲ, ಇವಾಗ ಸರ್ಕಾರಕ್ಕೆ ನಾವು ಏನು ಕೇಳ್ತಾ ಇದ್ದೀರ, ಅದು ಇವಾಗ ಬಡವರು ಎಲ್ಲಿಂದ ಹೋಗ್ತಾರೆ ಜನ? ಈ ಥರ ಬಂದು ಎಲ್ಲ ಬೀದಿಗೆ ಇದು ಮಾಡಿ ಸಾಮಾನೆಲ್ಲ ಹೊಡೆದು ಇದಾದ್ರೆ ನಾವು ಎಲ್ಲಿಂದ ಹೋಗೋಕ್ಕಾಗ್ತದೆ ಎಲ್ಲಿ? ಇವಾಗ ಹೆಂಗೆ ನಿಮ್ಮ ಪರಿಸ್ಥಿತಿಯಲ್ಲಿ? ತುಂಬ ಕಷ್ಟ ಆಗಿದೆ, ನೋಡ್ತಾ ಇದ್ದೀರಲ್ಲ ಈ ಸ್ಥಿತಿನ ಫುಲ್ ಇಷ್ಟ ಎಲ್ಲ ಹೊಡೆದು ಬಿಸಾಕಿದ್ದಾರೆ. ಇವಾಗ ಇದ್ರಿಗೆ ರೆಸ್ಪಾನ್ಸ್ ಬರಬೇಕಿದೆ. ಸಿದ್ದರಾಮಯ್ಯ ಅವರು ಬಂದು ಇದ್ರಿಗೆ ಇದು ಮಾಡಬೇಕಾಗ್ತದೆ, ಏನು ಆನ್ಸರ್ ಮಾಡಿಸ್ಬೇಕಾಗ್ತದೆ ಈ ಜನಗಳಿಗೆ. ಆಲ್ರೆಡಿ ಬಂದು ಕೋಗಿಲೆ ಇದ್ರಲ್ಲೆಲ್ಲ ಹೊಡೆದಿದ್ದಾರೆ. ಏನೋ ಈಗ ನಮ್ಮದು ಬಂದು ಪಕ್ಕ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ರಿಜಿಸ್ಟ್ರ್ ವಿತ್ ರಿಜಿಸ್ಟ್ರು, ಟ್ಯಾಕ್ಸ್ ಪೇ ಇದೆ, ಎಲೆಕ್ಟ್ರಿಸಿಟಿ ಇದೆ, ನೀರು ಇದೆ, ರೋಡ್ ಇದೆ, ಎಲ್ಲ ಕನೆಕ್ಟಿವಿಟಿ ಇದ್ದೀನು ಈ ಥರ ಏಕಾಏಕಿ 5:30 ಬೆಳಗ್ಗೆ ಬಂದು ಇದು ಮಾಡಿದ್ದಾರೆ. ನಾವಿಲ್ಲಿ 20 ವರ್ಷ, 1 ವರ್ಷದಿಂದ ಇದ್ದೀವಿ. ನಮ್ಮ ಮಾವದು ಜಾಗ ಇದು. ಅವರು 2004 ತಗೊಂಡಿದ್ದಾರೆ. ಇದು ಬೀಡೆ ಅಂತ ಹೇಳಿದ ತಕ್ಷಣ ಅವ್ರು ಅವಾಗ ಇದು ಸ್ಟೇ ತಗೊಳ್ತಾರೆ. ಇವಾಗ ಇದು ಹೊಡಿತೀನಂತ ಯಾರು ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ನೋಟಿಸು ಕೊಟ್ಟಿಲ್ಲ. ನಿನ್ನೆ ಸಾಯಂಕಾಲ ಬಂದರು. ಯಾಕೆ ಬಂದಿದ್ದೀರಾ ಅಂತ ನಾವು ಕೇಳಿದ್ದಕ್ಕೆ ಅವ್ರಿಗೆ ಏನೂ ಹೇಳಿಲ್ಲ ಪೊಲೀಸವರು. ಇವಾಗ 5:45 ಬೆಳಗ್ಗೆ ಬಂದು ಸಡನ್ನಾಗಿ ನಮ್ಮದೇ ಫಸ್ಟ್ ಗೇಟ್ ನಮ್ಮದೇ ಹೊಡೆದಾಕಿರೋದು. ಇದೆಲ್ಲ ಯಾರು ಮಾಡ್ತಾರೋ? ಇವಾಗ ಜನರನ್ನೇ ಈ ಥರ ಮಾಡಿಬಿಟ್ರೆ ಜನರು ಹೆಂಗಂದ ಗೌರ್ಮೆಂಟ್ಗೆ ಓಟ್ ಹಾಕ್ತಾರೆ? ಜಾಗ ನಿಮ್ಗೆ ರಿಜಿಸ್ಟರ್ ಆಗಿದೆಯಾ? ಎಲ್ಲ ಆಲ್ರೆಡಿ ಆಗಿದೆ. 2004 ರಿಜಿಸ್ಟರ್ ಆಗಿದೆ. ಇದು ಎಲ್ಲ ಇದೆ, ಪರ್ಫೆಕ್ಟ್ ಆಗಿ ಎಲ್ಲ ಇದೆ. ಮತ್ತೆ ಜನರಿಗೆ ಈ ತರ ತೊಂದರೆ ಕೊಟ್ರೆ ಈ ಜನರು ಓಟ್ ಹಾಕ್ತಾರೆ ಗೌರ್ಮೆಂಟ್ಗೆ. ಈ ತರ ಮಾಡಿದ್ರೆ ಹೆಂಗೆ ಹೇಳಿ ನೀವೇ? They have all the documents, including the e-khata, tax paid, everything up to date they have. Okay, so the early morning, these BDA people, they have come with the police with the bulldozer, and they have almost more than 20 houses they have demolished. This one house is there. They are inside the family. They are just crying. Okay, small children is there inside the house, but they are not giving 1 minute time also. They are not giving. I have requested the BDA authority also, just give 1 or 2 days time, but they are not giving, sir. It's totally illegal. It's abuse of law, sir. Without consent of the court, they have taken the orders, but they have misled the court. They have misled. They have not told their people are staying in this locality. Without informing, they have taken orders, and they are fully, totally, they are against the law, and they are demolishing the property, sir. 99% all the Muslims only. All houses has gone. Muslim houses only has been gone. But I don't think they are supporting the Muslims, sir. I don't think Congress is supporting the Muslims, sir. It's a clear picture. See, many old age people are there. They are sitting outside. Already demolished many houses. Same thing is happening, sir. In UP, Yogi Adityanath, they do no bulldozer. Same thing in Karnataka now. It's going on. Already many has been demolished. Now in Tanisandra limits they are demolishing, sir. Same thing. Congress government has been become bulldozer government, sir. I can give this name bulldozer government.